ಸರ್ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರದು ಏನು ಕೃಷಿಗೆ ಮತ್ತು ರೈತರಿಗೆ ಕೊಟ್ಟಿರುವಂಥ ಕೊಡುಗೆ ಸುಮ್ಮನೆ ಅವರು ಅಯ್ಯೋ ರಾಮನೇ 25,000 ಕೋಟಿ ಸಾಲ ಮನ್ನಾ ಮಾಡಿದೆ. 2006ರಲ್ಲಿ 2,500 ಕೋಟಿ ಸಾಲ ಮನ್ನಾ ಮಾಡಿದೆ ರೈತರಿಗೆ. ಕಬ್ಬು ಬೆಳೆ ಬೆಳೆದಿದ್ದು ಮಾರಾಟ ಮಾಡೋಕ್ಕಾಗದಿದ್ದ ರೈತರಿಗೆ 250 ಕೋಟಿ ಸಬ್ಸಿಡಿ ಕೊಟ್ಟೆ. ಏನು ಮಾಡಬೇಕು ರೈತರಿಗೆ? ಇವರೇನು ಮಾಡವ್ರೆ? ಇವತ್ತು ಕೋಲಾರದಲ್ಲಿ ಟೊಮೊಟೊ ಬೆಳೆ ಕುಸಿತ ಆಗಿ ರೈತರು ಕಣ್ಣಲ್ಲಿ ನೀರು ಹಾಕಿದ್ರು. ಯಾವನಾದರೂ ಒಬ್ಬ ಮಂತ್ರಿ ಕಳೆದ 10 ದಿವಸದಿಂದ ಆ ಟೊಮೊಟೊ ಬೆಳೆಗಾರರ ಬಗ್ಗೆ ಒಂದು ಕನಿಕರದು ಮಾತಾಡೋದು, ದುಡ್ಡು ಕೊಡೋದು ಬೇಡ. ಕುಮಾರಸ್ವಾಮಿ ಯಾವ ರೀತಿ ನಡ್ಕೊಂಡಿದ್ದ, ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ? ಆ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ, ಜನ ಕೊಡ್ತಾರೆ ಬನ್ನಿ. ಸರ್ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರದು ಏನು ಕೃಷಿಗೆ ಮತ್ತು ರೈತರಿಗೆ ಕೊಟ್ಟಿರುವಂಥ ಕೊಡುಗೆ ಸುಮ್ಮನೆ ಅವರು ಅಯ್ಯೋ ರಾಮನೇ 25,000 ಕೋಟಿ ಸಾಲ ಮನ್ನಾ ಮಾಡಿದೆ. 2006ರಲ್ಲಿ 2,500 ಕೋಟಿ ಸಾಲ ಮನ್ನಾ ಮಾಡಿದೆ ರೈತರಿಗೆ. ಕಬ್ಬು ಬೆಳೆ ಬೆಳೆದಿದ್ದು ಮಾರಾಟ ಮಾಡೋಕ್ಕಾಗದಿದ್ದ ರೈತರಿಗೆ 250 ಕೋಟಿ ಸಬ್ಸಿಡಿ ಕೊಟ್ಟೆ. ಏನು ಮಾಡಬೇಕು ರೈತರಿಗೆ? ಇವರೇನು ಮಾಡವ್ರೆ? ಇವತ್ತು ಕೋಲಾರದಲ್ಲಿ ಟೊಮೊಟೊ ಬೆಳೆ ಕುಸಿತ ಆಗಿ ರೈತರು ಕಣ್ಣಲ್ಲಿ ನೀರು ಹಾಕಿದ್ರು. ಯಾವನಾದರೂ ಒಬ್ಬ ಮಂತ್ರಿ ಕಳೆದ 10 ದಿವಸದಿಂದ ಆ ಟೊಮೊಟೊ ಬೆಳೆಗಾರರ ಬಗ್ಗೆ ಒಂದು ಕನಿಕರದು ಮಾತಾಡೋದು, ದುಡ್ಡು ಕೊಡೋದು ಬೇಡ. ಕುಮಾರಸ್ವಾಮಿ ಯಾವ ರೀತಿ ನಡ್ಕೊಂಡಿದ್ದ, ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ? ಆ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ, ಜನ ಕೊಡ್ತಾರೆ ಬನ್ನಿ. ಸರ್ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರದು ಏನು ಕೃಷಿಗೆ ಮತ್ತು ರೈತರಿಗೆ ಕೊಟ್ಟಿರುವಂಥ ಕೊಡುಗೆ ಸುಮ್ಮನೆ ಅವರು ಅಯ್ಯೋ ರಾಮನೇ 25,000 ಕೋಟಿ ಸಾಲ ಮನ್ನಾ ಮಾಡಿದೆ. 2006ರಲ್ಲಿ 2,500 ಕೋಟಿ ಸಾಲ ಮನ್ನಾ ಮಾಡಿದೆ ರೈತರಿಗೆ. ಕಬ್ಬು ಬೆಳೆ ಬೆಳೆದಿದ್ದು ಮಾರಾಟ ಮಾಡೋಕ್ಕಾಗದಿದ್ದ ರೈತರಿಗೆ 250 ಕೋಟಿ ಸಬ್ಸಿಡಿ ಕೊಟ್ಟೆ. ಏನು ಮಾಡಬೇಕು ರೈತರಿಗೆ? ಇವರೇನು ಮಾಡವ್ರೆ? ಇವತ್ತು ಕೋಲಾರದಲ್ಲಿ ಟೊಮೊಟೊ ಬೆಳೆ ಕುಸಿತ ಆಗಿ ರೈತರು ಕಣ್ಣಲ್ಲಿ ನೀರು ಹಾಕಿದ್ರು. ಯಾವನಾದರೂ ಒಬ್ಬ ಮಂತ್ರಿ ಕಳೆದ 10 ದಿವಸದಿಂದ ಆ ಟೊಮೊಟೊ ಬೆಳೆಗಾರರ ಬಗ್ಗೆ ಒಂದು ಕನಿಕರದು ಮಾತಾಡೋದು, ದುಡ್ಡು ಕೊಡೋದು ಬೇಡ. ಕುಮಾರಸ್ವಾಮಿ ಯಾವ ರೀತಿ ನಡ್ಕೊಂಡಿದ್ದ, ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ? ಆ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ, ಜನ ಕೊಡ್ತಾರೆ ಬನ್ನಿ.